ನಮಸ್ಕಾರ ವೀಕ್ಷಕರೇ, ಡಿಸೆಂಬರ್ 17ರಿಂದ ಡಿಸೆಂಬರ್ 23ರವರೆಗೆ ವಾರ ಭವಿಷ್ಯ. ಶೋಭಕೃತ ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿಯಿಂದ ತ್ರಯೋದಶಿಯವರೆಗೆ. ಈ ವಾರದ ಚಂದ್ರನ ಸಂಚಾರ ಧನಿಷ್ಠ ನಕ್ಷತ್ರದಿಂದ ಕೃತಿಕ ನಕ್ಷತ್ರದವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಡಿಸೆಂಬರ್ 17ರಿಂದ ಡಿಸೆಂಬರ್ 23ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಹಣದ ಅರಿವು ಉತ್ತಮವಾಗಿದೆ. ನಿಮ್ಮ ರಾಶಿಯ ಅಧಿಪತಿ ಕುಜ ಸೇನಾಧಿಪತಿ. ಹಾಗಾಗಿ ನಿಮ್ಮಲ್ಲಿ ಹೋರಾಡುವ ಗುಣ ರಕ್ತದಲ್ಲೇ ಇರುತ್ತದೆ. ಯಾವುದೇ ಸಮಸ್ಯೆ, ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವಿರಿ ಹಾಗೂ ಅದರಲ್ಲಿ ಯಶಸ್ಸನ್ನು ಗಳಿಸುತ್ತೀರಿ. ಈ ವಾರ ನಿಮಗೆ ಮಧ್ಯಮ ಫಲ. ಶನಿಯ ಬಲ ಇದ್ದರೂ ಗುರುಬಲ ಇಲ್ಲದಿರುವುದರಿಂದ ಅಂದುಕೊಂಡ ಕೆಲಸಗಳು ನಿಧಾನಗತಿ. ಎರಡನೆಯದಾಗಿ ವೃಷಭ ರಾಶಿ. ಈಗ ನಿಮಗೆ ರಾಹು ಲಾಭ ಸ್ಥಾನದಲ್ಲಿ ಧನ, ಲಾಭ, ಯಶಸ್ಸು ಕೊಡುತ್ತಾನೆ. ಸ್ವಲ್ಪ ಒತ್ತಡಗಳು, ಹಣದ ಖರ್ಚು ಇರುತ್ತವೆ. ನೀವು ಕಷ್ಟಕ್ಕೆ ಹೆದರುವವರಲ್ಲ. ಮುಂದೆ ಒಳ್ಳೆಯ ದಿನಗಳು ಬರುತ್ತದೆ ಎಂದು ನಿರೀಕ್ಷಿಸುತ್ತೀರಿ. ಸಹಿಸಿಕೊಳ್ಳುತ್ತೀರಿ. ಸಹಿಸುವುದು ದೌರ್ಬಲ್ಯ ಅಲ್ಲ. ನಿಮ್ಮ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ ಸಿಡಿದು ನಿಲ್ಲುತ್ತೀರಿ. ಈ ಗುಣಗಳು ನಿಮ್ಮನ್ನು ಸದಾ ಕಾಪಾಡುತ್ತವೆ. ಮೂರನೆಯದಾಗಿ ಮಿಥುನ ರಾಶಿ. ಗುರುಬಲ ಇರುವುದರಿಂದ ಎಲ್ಲ ಕೆಲಸಗಳು ಸಲೀಸಾಗಿ ನಡೆಯುತ್ತದೆ. ಶುಕ್ರ 5ನೇ ಮನೆಯಲ್ಲಿ ಇರುವುದು ಶುಭ ಫಲ ನೀಡುತ್ತದೆ. 6ರಲ್ಲಿ ಕುಜ ಬಹಳ ಧೈರ್ಯ, ಪರಾಕ್ರಮವನ್ನು ಕೊಡುತ್ತಾನೆ. ನೀವು ಉಭಯವಾಸಿಗಳ ಥರ ಯಾವುದೇ ಒಂದು ನಿರ್ಧಾರಕ್ಕೆ ಪಕ್ಕಾಗಿ ಇರುವುದಿಲ್ಲ. ಹೀಗೂ ಹಾಗೂ ವಾಲುತ್ತೀರಿ. ಹಾಗಾಗಿ ಬದುಕಿನಲ್ಲಿ ಏಟು ತಿನ್ನುತ್ತೀರಿ. ಗೊಂದಲಗಳಿಂದ ಹೊರಬನ್ನಿ. ಆಗ ಜೀವನ ನಿಶ್ಚಳವಾಗಿ ಕಾಣುತ್ತದೆ. 4ನೆಯದಾಗಿ ಕಟಕ ರಾಶಿ. ನಿಮಗೆ ಈಗ 7 ಬೀಳುಗಳ ಸಮಯ. ಅಷ್ಟಮ ಶನಿಯ ಪ್ರಭಾವ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದೆ. 3ನೇ ಮನೆ ಕೇತು ಒಬ್ಬನೇ ಈಗ ನಿಮಗೆ ರಕ್ಷಕ. ಅನಾರೋಗ್ಯ, ಬಿದ್ದು ಕೈಕಾಲಿಗೆ ಏಟು ಮಾಡಿಕೊಳ್ಳುವುದು ಇರುತ್ತದೆ. ಜಾಗ್ರತೆ. ನೀವು ಮಾನಸಿಕವಾಗಿ ಗಟ್ಟಿಗರು. ಯಾವುದೇ ಬಿರುಗಾಳಿಗೂ ನಿಮ್ಮನ್ನು ಅಲುಗಿಸಲು ಸಾಧ್ಯವಿಲ್ಲ. ಎದೆ ಕೊಟ್ಟು ಹಿಂಜರಿಯದೆ ಮುಂದೆ ಸಾಗುತ್ತೀರಿ. 5ನೆಯದಾಗಿ ಸಿಂಹರಾಶಿ. ನಿಮ್ಮ ಗ್ರಹಗತಿಗಳು ಈಗ ಶುಭ ಸ್ಥಾನದಲ್ಲಿ ಇದ್ದು ಸಾಮಾಜಿಕ ಮರ್ಯಾದೆ, ಗೌರವ, ಯಶಸ್ಸು ಎಲ್ಲವೂ ಸಿಗುವಂತೆ ಮಾಡುತ್ತದೆ. ಧನಲಾಭ ಇದೆ. ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ. ಕುಟುಂಬ ಸದಸ್ಯರೊಡನೆ ವಾಗ್ವಾದ ಬೇಡ. ಮನೆಯ ಶಾಂತಿಯನ್ನು ಕಾಯ್ದುಕೊಳ್ಳಿ. ನೀವು ಸ್ವಭಾವತಃ ಹಠಮಾರಿಗಳು. ನೀವು ಹೇಳಿದ್ದೇ ನಡೆಯಬೇಕು. ಈ ಮನೋಭಾವದಿಂದ ಹೊರಬನ್ನಿ. ಎಲ್ಲರ ಹಾಗೆ ನೀವು ಎಂದು ತಿಳಿದಾಗ ಬಾಳು ಭವ್ಯವಾಗುತ್ತದೆ. 6ನೆಯದಾಗಿ ಕನ್ಯಾ ರಾಶಿ. ಈಗ ಶನಿಯ ಬಲ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗುತ್ತದೆ. ಹಣದ ಅರಿವು ಉತ್ತಮವಾಗಿದೆ. ಧೈರ್ಯ, ಸಾಹಸಗಳು ಹೆಚ್ಚಾಗಿವೆ. ನಾಯಕತ್ವದ ಗುಣವುಳ್ಳವರು. ನಿಮ್ಮ ಮಾತನ್ನು ಎಲ್ಲರೂ ಪಾಲಿಸಬೇಕೆಂದು ಬಯಸುತ್ತೀರಿ. ನಿಮ್ಮ ಅನುಯಾಯಿಗಳನ್ನು ನಿಮ್ಮ ಜೊತೆ ಮುಂದೆ ಕರೆದುಕೊಂಡು ಹೋಗುವ ಗುಣ ನಿಮ್ಮಲ್ಲಿದೆ. ಇದೇ ನಿಮಗೆ ಪ್ಲಸ್ ಪಾಯಿಂಟ್. ನಿಮ್ಮ ಕೈ ಕೆಳಗೆ ಇರುವವರ ಹಿತ ಕಾಯುತ್ತೀರಿ. ಇದು ನಿಮ್ಮನ್ನು ಕಾಪಾಡುತ್ತದೆ. ಗುರುಬಲ ಇಲ್ಲ, ನಿಧಾನ ಪ್ರಗತಿ. 7ನೆಯದಾಗಿ ತುಲಾರಾಶಿ. ಈಗ ನಿಮಗೆ ಗುರುಬಲದ ಜೊತೆಗೆ ರಾಹುಬಲ ಇರುವುದು ಡಬಲ್ ಧಮಾಕ. ಒಳ್ಳೆಯ ಕೆಲಸಗಳಿಗೆ ಗುರುವಿನ ಸಹಾಯ ಸಿಗುತ್ತದೆ ಹಾಗೂ ರಾಹುವಿನಿಂದ ಅಡ್ಡಿ ಆತಂಕ ದೂರವಾಗುತ್ತದೆ. ಶಕ್ತಿ ಪರಾಕ್ರಮದಿಂದ ಯಾವ ಕೆಲಸವನ್ನು ಮಾಡಲು ಅವಕಾಶ ನೀಡುತ್ತದೆ. ನೀವು ನಿಮ್ಮದೇ ಮಾತು ನಡೆಯಬೇಕೆನ್ನುವ ಸ್ವಭಾವದವರು. ಮಾತಿನಲ್ಲಿ ದರ್ಪ ಇರುತ್ತದೆ. ಇದರಿಂದ ನಿಮಗೆ ಕೆಟ್ಟ ಹೆಸರು ಬರುತ್ತದೆ. ಆದಷ್ಟು ದರ್ಪವನ್ನು ಕಡಿಮೆ ಮಾಡಿ ಎಲ್ಲರೊಡನೆ ಸರಳವಾಗಿ ಬೆರೆಯಿರಿ. ಯಾವುದೇ ಘಟನೆಗೂ ವಿಪರೀತ ಅರ್ಥ ಕಲ್ಪಿಸದೆ ಸರಳವಾಗಿ ವ್ಯವಹರಿಸಿ. ಇದರಿಂದ ನಿಮಗೆ ಮುಂದೆ ಬರಲು ಸಹಾಯ ಆಗುತ್ತದೆ. 8ನೆಯದಾಗಿ ವೃಶ್ಚಿಕ ರಾಶಿ. ಕೇತು ಲಾಭ ಸ್ಥಾನದಲ್ಲಿ ಇರುವುದರಿಂದ ಹಣದ ಅರಿವು ಉತ್ತಮವಾಗಿದೆ. ಈಗ ನಿಮಗೆ ಮಾನಸಿಕ ವ್ಯತೆ, ಹಣಕಾಸು ಬಿಕ್ಕಟ್ಟು ಹಾಗೂ
ಆರೋಗ್ಯ ಸಮಸ್ಯೆಗಳು ಇರುತ್ತದೆ. ಕೊಂಚ ಕಾಲ ನೀವು ಸಹನೆ ವಹಿಸಬೇಕು. ಕುಟುಂಬದಿಂದ ದೂರ ಇರುವುದು, ಕುಟುಂಬದ ಸದಸ್ಯರನ್ನು ಕಳೆದುಕೊಳ್ಳುವುದು, ನೌಕರಿಯಲ್ಲಿ ಒತ್ತಡ, ಇಂಥ ಸಮಸ್ಯೆಗಳು ಇರುತ್ತದೆ. ನೀವು ಮಾನಸಿಕವಾಗಿ ಬೇಗ ಕುಗ್ಗುತ್ತೀರಿ. ಸಣ್ಣ ವಿಷಯವನ್ನು ಆಳವಾಗಿ ಯೋಚಿಸಿ ಗೊಂದಲಗೊಳ್ಳುತ್ತೀರಿ. ಈ ಸ್ವಭಾವ ಬದಲಿಸಿಕೊಳ್ಳಿ. ಯೋಗ, ಧ್ಯಾನ ಮಾಡಿ ಮನಸ್ಸಿನ ಏಕಾಗ್ರತೆ ಸಾಧಿಸಿಕೊಳ್ಳಿ. 9ನೆಯದಾಗಿ ಧನಸ್ಸು ರಾಶಿ. ನಿಮಗೂ ಈಗ ಡಬಲ್ ಧಮಾಕ. ಗುರುಬಲ, ಶನಿಬಲ ಎರಡೂ ಇದೆ. ಇವೆರಡೂ ಇದ್ದಾಗ ಏನನ್ನಾದರೂ ಸಾಧಿಸಬಹುದು. ಈಗ ನಿಮಗೆ ಆಕಾಶವಷ್ಟೇ ಮಿತಿ. ಆಕಾಶದವರೆಗೂ ಎತ್ತರಕ್ಕೆ ಬೆಳೆಯಲು ಅವಕಾಶ ಇದೆ. ಗುರಿ ಸಾಧಿಸಲು ಇದು ಸುಸಮಯ. ನೀವು ನೇರವಾಗಿ ಮಾತನಾಡುತ್ತೀರಿ ಹಾಗೂ ಕಳೆದು ಹೋದ ಘಟನೆಗಳನ್ನು ಮರೆಯುವುದಿಲ್ಲ. ಚೂಪಾದ ಬಾಣದಂತೆ ನಿಮ್ಮ ಮಾತು. ಇದರಿಂದ ವಿರೋಧವನ್ನು ಕಟ್ಟಿಕೊಳ್ಳುತ್ತೀರಿ. ಈ ಸ್ವಭಾವ ಬದಲಿಸಿಕೊಳ್ಳಿ. ಪ್ರಪಂಚವೇ ನಿಮಗೆ ಹಿತವಾಗಿ ಕಾಣುತ್ತದೆ. 10ನೆಯದಾಗಿ ಮಕರ ರಾಶಿ. ಈಗ ನಿಮಗೆ ಅವಕಾಶಗಳು ಮತ್ತು ಹಣ ಎರಡೂ ಹರಿದು ಬರುವ ಕಾಲ. ಹಣ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿಯೇ ಬರುತ್ತದೆ. ರಾಹುಬಲ ಈಗ ನಿಮಗೆ ಒಳ್ಳೆಯ ಬೆಂಬಲ ಕೊಡುತ್ತದೆ. ನಿಮಗೆ ಈಗ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ. ಅವಕಾಶಗಳು ನಿಮ್ಮ ಬಳಿ ಬರುತ್ತದೆ. ಪದವಿ, ಅಧಿಕಾರ ಸಿಗುತ್ತದೆ. ಉನ್ನತ ವ್ಯಾಸಂಗಕ್ಕೆ ಅವಕಾಶವಾಗುತ್ತದೆ. ನೀವು ಸ್ವಾಭಿಮಾನಿ, ಯಾರಿಗೂ ಕೈಯೊಡ್ಡದವರು, ಹಾಗೆಯೇ ಯಾರ ಮಾತು ಕೇಳದವರು. ನಿಮ್ಮ ಮನಸ್ಸಿಗೆ ಸರಿ ಎನಿಸಿದ್ದು ಮಾಡೇ ಮಾಡುತ್ತೀರಿ. ಇದು ನಿಮ್ಮ ಶಕ್ತಿಯೂ ಹೌದು, ದೌರ್ಬಲ್ಯವೂ ಹೌದು. 11ನೆಯದಾಗಿ ಕುಂಭರಾಶಿ. ಸ್ವಲ್ಪ ಗಂಭೀರವಾದ ಕಾಲ. ಯಾವ ಗ್ರಹ ಬಲವೂ ಇಲ್ಲದ ಕಾಲ. ಒಂದೊಂದು ಹೆಜ್ಜೆಯನ್ನು ಜಾಗ್ರತೆಯಿಂದ ಇಡಬೇಕು. ನೀವೆಂದುಕೊಂಡ ಸಂಗತಿಗಳೆಲ್ಲವೂ ನಿಮ್ಮ ವಿರುದ್ಧವಾಗಿ ಎದ್ದು ನಿಲ್ಲುತ್ತವೆ. ನೀವು ನಿಗೂಢ ವ್ಯಕ್ತಿತ್ವದವರು. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದು ಯಾರಿಗೂ ತಿಳಿಯಪಡಿಸುವುದಿಲ್ಲ. ಎಲ್ಲವೂ ಗೊತ್ತಿದ್ದರೂ ಏನೂ ಗೊತ್ತಿಲ್ಲದಂತೆ ಇರುತ್ತೀರಿ. ಇದೇ ಸ್ವಭಾವ ನಿಮಗೆ ತಿರುಗಿ ಬೀಳುತ್ತದೆ. ಈಗ ನೀವು ತಾಳ್ಮೆ ವಹಿಸಿದಷ್ಟು ಒಳ್ಳೆಯ ಕಾಲ ಬರುತ್ತದೆ. ನಿಮ್ಮ ವಿರುದ್ಧ ಧ್ವನಿ ಎತ್ತಿದವರು ಅವರಷ್ಟೇ ಸುಮ್ಮನಾಗುತ್ತಾರೆ. ಹಣದ ಹರಿವು ಮಧ್ಯಮವಾಗಿದೆ. ಕೊನೆಯದಾಗಿ ಹಾಗೂ 12ನೆಯದಾಗಿ ಮೀನರಾಶಿ. ಗುರುಬಲ ಇದೆ, ಹಣ ಬರುತ್ತಿದೆ. ನಿಮಗಿನ್ನು ಸಾತಿ ಶನಿಯ ಪ್ರಭಾವ ತಾಕದಂತೆ ಗುರು ಕಾಪಾಡುತ್ತಾನೆ. ನೀವು ಮೀನಿನಂತೆಯೇ ಜಾಗರೂಕ ಸ್ವಭಾವದವರು. ಯಾವುದೇ ಹಿಡಿತಕ್ಕೆ ಸಿಗದೆ ನುಣುಚಿಕೊಳ್ಳುವ ಸ್ವಭಾವದವರು. ನೀರಿನಲ್ಲಿ ಮೀನಿನ ಹೆಜ್ಜೆ ಹೇಗೆ ಅರಿವಾಗದೋ ಹಾಗೆಯೇ ನಿಮ್ಮ ಮನಸ್ಸು ನಿಗೂಢ. ಈ ಸ್ವಭಾವದಿಂದಲೇ ನೀವು ಕಷ್ಟಗಳನ್ನು ಎದುರಿಸಿ ನಿಲ್ಲುತ್ತೀರಿ. ಎಲ್ಲರೊಡನೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೀರಿ. ಇದೇ ನಿಮ್ಮ ಅಸ್ತ್ರ. ಎಂತಹ ಸಂದರ್ಭವನ್ನು ನಿಮ್ಮದಾಗಿ ಮಾಡಿಕೊಳ್ಳುವ ಕಲೆ ನಿಮಗೆ ಇದೆ. ಶನಿ 12ನೇ ಮನೆಯಲ್ಲಿ ಕುಳಿತು ವಿಪರೀತ ಖರ್ಚುಗಳನ್ನು ಮಾಡಿಸುತ್ತಾನೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.